ನಾನು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದೀವಿ. ನಾನು ಒಂದು ದಿನ, ತಿಂಗಳಲ್ಲಿ ಒಂದು ದಿನ, ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ. ಜನರ ಸಮಸ್ಯೆಗಳನ್ನ ಆಲಿಸ್ತೇನೆ, ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸ್ತೇನೆ, ಮುಖಂಡರುಗಳ ಸಮಸ್ಯೆಗಳನ್ನ ಆಲಿಸ್ತೇನೆ. ಆಗ್ಬೋದಲ್ಲ? ಎಲ್ಲ ಮಿನಿಸ್ಟ್ರಿಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ. ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ, ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿ. 10 ವರ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಯೂರ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಬಹುಶಃ ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ. ಈಗ ನೀರಾವರಿಗೆ 16,000 ಕೋಟಿ ಇತ್ತು, 23-24. ನಾವು ಖರ್ಚು ಮಾಡದ್ದು 18,000 ಕೋಟಿ. ದುಡ್ಡಿಲ್ಲೇನೆ ಖರ್ಚು ಮಾಡಕ್ಕಾಯ್ತಿತ್ತ? ಆಮೇಲೆ ಗ್ಯಾರಂಟಿಗಳಿಗೆ 36,000 ಕೋಟಿ ಜಾರಿ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದವು ಬಿಜೆಪಿಯವರು. ಒಂದು ವೇಳೆ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿ ನೆನ್ನೆನೂ ಕೂಡ ಮಾತಾಡಿದ್ದಾನೆ ಕುಮಾರಸ್ವಾಮಿ. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ಶೂನ್ಯ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡೋದಿದೆಯಲ್ಲ, ಅದು ಕೂಡ ಅಭಿವೃದ್ಧಿನೇ. ನೇರವಾಗಿ ತಿಂಗಳಿಗೆ 4,500 ಕೋಟಿ ರೂಪಾಯಿ, 4,500 ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದಿದೆಯಲ್ಲ, ಇಟ್ ಇಸ್ ನಾಟ್ ಎ ಡೆವಲಪ್ಮೆಂಟ್. ಇಟ್ ಈಸ್ ಎ ಡೆವಲಪ್ಮೆಂಟ್. ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅದಷ್ಟೇ ಅಭಿವೃದ್ಧಿ ಅಲ್ಲ, ಅದಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್. ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋದಿದೆಯಲ್ಲ, ದಟ್ ಇಸ್ ಆಲ್ಸೋ ಡೆವಲಪ್ಮೆಂಟ್ ಅಲ್ವಾ? ಸೊಸೈಟಿನಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಮೇಲ್ಗಡೆ ಇರ್ತಕ್ಕಂಥದ್ದು ಡೆವಲಪ್ಮೆಂಟ್ ಅಲ್ವಾ? ಯಾವಾಗ ಮಾಡಿದ್ರಂತೆ ಇವರು? ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಾರ? ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಾವು 2013 SCP TSP ಆಕ್ಟ್ ಮಾಡಿದ್ವಿ. ಇವರು ಎಲ್ಲಾದ್ರೂ ಕೂಡ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಾಗ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲಾದ್ರೂ ಮಾಡಿದಾರ? ಎಲ್ಲೂ ಮಾಡಿಲ್ಲ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತೀವಿ ಅಂತ ಕಾನೂನು ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ ಅಂತ ಅವ್ರು ಮಾಡಿದಾರ? ಎಲ್ಲರೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಮಾಡಿದಾರ? ನಾನು ಅನೇಕ ಸಾರಿ ಹೇಳಿದ್ದೀನಿ, ಮಾಡ್ರಪ್ಪ ನೀವು ಹೋಲಿ, ಅದನ್ನ ಟೀಕೆ ಮಾಡೋದ್ರ ಬಿಟ್ಬಿಡಿ, ಹೋಗಿ ಅಭಿವೃದ್ಧಿ ಮಾಡಿ. ಮಾಡಲಿಲ್ಲ, ಇವತ್ತಿನವರು ಮಾಡಲಿಲ್ಲ. ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾತ್ರ ಅವ್ರು ಮಾಡಿದಾರ? ಹೆಂಗೆ ಸಮಾನತೆ ತರೋದು? ಹೇಗೆ ಸಂವಿಧಾನದ ರೀತಿಯ ಸಮಾಜ ತರೋದು? ಹೇಗೆ? ಏನು ಮಾಡದೇನೆ ಬರೀ ಟೀಕೆ ಮಾಡೋದು. ಅವರು
ಬರೀ ನೆಹರೂರವರು ಬರೀ ರಾಜಕಾರಣಿಯಾಗಿರ್ಲಿಲ್ಲ, ಒಬ್ಬ ಇತಿಹಾಸಕಾರರೂ ಕೂಡ ಆಗಿದ್ರು ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಹರೂರವರಿಗೆ ಇತಿಹಾಸ ಗೊತ್ತಿಲ್ಲ, ದೇಶದ ಇತಿಹಾಸ ಗೊತ್ತಿಲ್ಲ, ಈ ದೇಶ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿಲ್ಲ, ಎಂತ ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆ ಇವ್ರು ಬಂದ ತಕ್ಷಣ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡಿಬಿಟ್ಟ ತಕ್ಷಣನೇ ಬದಲಾವಣೆ ಆಗುತ್ತದ. ಅಷ್ಟೇ ಮಾಡಿದ್ದು ನೆಹರೂರವರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ, ಅದನ್ನು ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿತು. ಆ ನೀತಿ ಆಯೋಗದಲ್ಲಿ ಏನೂ ಇಲ್ಲ. ಹಿಂದೆ ನಾನು ಹಣಕಾಸು ಮಂತ್ರಿಯಾಗಿರುವಾಗ ಯೋಜನೆ ಎಷ್ಟು ಗಾತ್ರ ಇರಬೇಕು, ನಮ್ಮ ಯೋಜನೆ ಯಾವ ರೀತಿ ಇರಬೇಕು, ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆ ನಡೆದಿದೆ. ಅವರು ಅಪ್ರೂವಲ್ ಮಾಡಿದ್ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಣಯ ಆಯ್ತು. ಈಗ ಏನೂ ಇಲ್ಲ, ಯಾವ ರಾಜ್ಯದಲ್ಲೂ ಏನೂ ಇಲ್ಲ. ರಾಜ್ಯಕ್ಕೆ ಕೊಡೋದಿಲ್ಲ ಇವರು. ರಾಜ್ಯಕ್ಕೆ ಕೊಡಬೇಕಾಗಿ ನಮ್ಮ ತೆರಿಗೆ ನಮ್ಗೆ ಕೊಡಲ್ಲ. ನರೇಂದ್ರ ಮೋದಿ ಅವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದು ಇದೆಯಲ್ಲ, ಅದರಲ್ಲೂ ಕರ್ನಾಟಕ ಮಾಡಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ, ದೊಡ್ಡ ಅನ್ಯಾಯ ಮಾಡಿದ್ದಾರೆ, ದೊಡ್ಡ ಅನ್ಯಾಯ. ಅದನ್ನು ಕೇಳಿದ್ರೆ ದೇಶ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಇವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಅವ್ರಿಗೆ ಗೊತ್ತಿರ್ಬೇಕಲ್ಲ. ದೇಶ ಹೊಡಿತಕ್ಕಂಥ ಮಾತುಗಳಾಡಿರೋ ಇವರು. ನಾವು ದೇಶದ ಒಗ್ಗಟ್ಟು, ಐಕ್ಯತೆ, ಸಮಗ್ರತೆ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಫೆಡರಲ್ ಸ್ಟ್ರಕ್ಚರ್ ಮೂಲಕ ನಮ್ಗೆ ಕರ್ನಾಟಕನ ಬೆಳಿಬೇಕಲ್ಲ. ರಾಜ್ಯ ಬೆಳೆದ್ರೆ ತಾನೇ ದೇಶ ಬೆಳೀಲಿಕ್ಕೆ ಸಾಧ್ಯ. ರಾಜ್ಯನೇ ಬೆಳೆಯೋದ್ರೆ ದೇಶ ಹೆಂಗ್ ಬೆಳೀಲಿಕ್ಕೆ ಸಾಧ್ಯ? ಪ್ರತಿ ರಾಜ್ಯನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆದ್ರೆ ಮಾತ್ರ ದೇಶ ಬೆಳೆಯುತ್ತೆ. ಇದರ ಸಂಪನ್ಮೂಲಗಳನ್ನೆಲ್ಲ ಕೇಂದ್ರದಲ್ಲೇ ಇಟ್ಟುಕೊಂಡು ರಾಜ್ಯಗಳನ್ನೆಲ್ಲ, ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದ್ದಾವಲ್ಲ, ಎಲ್ಲಿ ಅವ್ರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಕು. ಇದನ್ನು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಭದ್ರ ಬುನಾದಿಯನ್ನ ಹಾಕಬೇಕು. ಈ ಸಾರಿ ಜನ ಬಿಜೆಪಿಗೆ ವಿರುದ್ಧವಾದಂತ ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ. ಈಗ ಅವರು 28 ಗೆಲ್ತೀವಿ ಅಂತಿದ್ದವರು ಈಗ ಕಾಂಗ್ರೆಸ್ ಗೆಲ್ಬಹುದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಈಗ 25 ಗೆಲ್ಬಹುದು ಕಾಂಗ್ರೆಸ್ ಅನ್ನೋ ಮಟ್ಟಕ್ಕೆ ಹೇಳಲಿಕ್ಕೆ. ನಿಮ್ಮೆಲ್ಲರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಈ ಸಾರಿ 15ರಿಂದ 20 ಸ್ಥಾನಗಳನ್ನು ಗೆದ್ದೇ. ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಲೀಡರ್ಗಳ ಶ್ರಮ, ಎಲ್ಲ ಶ್ರಮದಿಂದ 15ರಿಂದ 20 ಸ್ಥಾನಗಳನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಈಗ ನಮ್ಮನ್ನು ಗುರುತಿಸಲಿಕ್ಕೆ, ನಮ್ಮ ಕೆಲಸಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ. ಮತ್ತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಜಾತ್ಯತೀತ ರಾಷ್ಟ್ರ ಕಟ್ಟಲಿಕ್ಕೆ, ಜಾತ್ಯತೀತ ತತ್ವದ ಅಡಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ಇದೇ ನೆಹರು ಕೂಡ ಬಯಸಿದ್ದೆ. ಅವ್ರಿಗೇನು ಯಾವುದೇ ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ. ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು ಕೂಡ ಪ್ರೀತಿಸ್ತಿದ್ರು. ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ನಡೀತಕ್ಕಂಥದ್ದೇ ನೆಹರೂರವರಿಗೆ
ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೆಹರೂರವರು ನಮಗೆಲ್ಲ 17 ವರ್ಷಗಳ ಕಾಲ ಪ್ರಧಾನಮಂತ್ರಿ, 17 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಪ್ರಯತ್ನ, ಅದನ್ನು ಮುಂದುವರಿಸಿಕೊಂಡು ಹೋಗದೆ ನಮ್ಮ ಕರ್ತವ್ಯ.